This is the matter, my lord. ಎಷ್ಟು ಕೊಡ್ತೀರಿ ಅಮೌಂಟ್? ಇಷ್ಟೇ ಏನು ಒಂದೇ ಸೆಂಟೆನ್ಸ್ ಮತ್ತೆ ಆರ್ಗ್ಯೂ ಮಾಡಂಗಿಲ್ಲ. ಅದೇ lordship direct lord, I understand lord. ಬರ್ಕೊಡಿ, ಬೇರೆ ಟೈಮ್ ಎಷ್ಟು ಮಾಡ್ಬೇಡಿ. ಬರ್ಕೊಡಿ. What's your proposal? Give in writing. One request, my lord. Only the great respect, my lord. Lordship, my lord, ask us to, my lord, take the instruction also from the management, my lord. Lord, management, my lord, actually, lord, they have to decide it in the, my lord, board of meetings, my lord. But they are asking, my lord, 2 days. Lord, we will not argue the case, my lord. ಅಲ್ಲ ಸರ್, ಎಷ್ಟು ಅಮೌಂಟ್ ಅನ್ನೋದು ಬೇಕಲ್ಲ. ಸ್ವಲ್ಪ ಫೇರ್ ನಾಟ್ ಕೌನ್ಸಿಲ್ ಫಾರ್ ದಿ ಶುಗರ್ ಫ್ಯಾಕ್ಟರಿ ಇವೆಲ್ಲ ಪ್ರಾಫಿಟ್ ಮಾಡ್ಕೊಳ್ಳೋ ಎಲ್ಲ ಕೋಆಪರೇಟಿವ್ ಶುಗರ್ ಫ್ಯಾಕ್ಟರಿ ಎಲ್ಲ ಪೊಲಿಟಿಷಿಯನ್ಗಳು ಇದ್ದಾರೆ. In fact, Lord, I discussed with the Lord. ಒಂದು ಅಮೌಂಟ್ ಹೇಳ್ರಿ. 81 ನಿಮ್ಮ ಎಕ್ಸ್ಪೀರಿಯನ್ಸ್ 81 82 ದಿಂದ 81 82 ದಿಂದ ಇದ್ದಾರೆ. ನೀವು ಹಂಗೆ ಮನೆಗೆ ಹೋಗ್ರಿ ಅಂತ ಅನ್ಸರ್ಮೋಸ್ತಿ ಹೇಳಿದ್ರಿ, ಎಲ್ಲಿ ಹೋಗ್ಬೇಕು? ಅವ್ನು ಡ್ರೈವರು ಇಂಥವ್ರು ಇರ್ತಾರ. ಮತ್ತೆ ಅವರಿಗೆ ಕಾನ್ಫಿಡೆನ್ಸ್ ಬರೋದಿಲ್ಲ. ಅಂಥವ್ರಿಗೆ ರಿಲೀಫ್ ಡಿನೈ ಮಾಡಿದ್ರೆ ಕೋರ್ಟ್ ಮೇಲೆ ನಂಬಿಕೆನ ಕಳ್ಕೊಂಡ್ಬಿಡ್ತಾರ ಅವ್ರು. ಇದು ಹಂಗಾರೆ ಬೇರೆ ರಿಚ್ ಇರೋರಿಗೆ ದೊಡ್ಡವರಿಗೆ ಅಷ್ಟೇ, ಇದು ನಮ್ಗೆಲ್ಲ ಅಲ್ಲ ಅನ್ನೋ ಫೀಲಿಂಗ್ ಬರ್ತದೆ. ಅದು ದಟ್ ಅಫೆಕ್ಟ್ಸ್ ಡಿಗ್ನಿಟಿ ಆಫ್ ದ ಕೋರ್ಟ್, ಎಫಿಕಸಿ ಆಫ್ ದ ಇನ್ಸ್ಟಿಟ್ಯೂಷನ್. ಅಲ್ಲ ಏನ್ ನೀವು how you will settle, how much amount you will pay in addition to what you have paid? ಡಿಸಿಷನ್ ತಗೊಳ್ಳಿಕ್ಕೆ ಅಮೌಂಟ್ ಬದಲ ಸ್ವಲ್ಪ ಅದು 2 days ಟೈಮ್ ಅಂತ ಹೇಳ್ತಾರೆ. ಹೇಳ್ಬೇಕು ನಾವು ಬರ್ದ್ಬಿಡಿ ಅದಕ್ಕೆ ಕನ್ಸಿಡರ್ ಮಾಡಿ. ಏನು ಅದು ಅಮೌಂಟ್ ಬಂದಿಲ್ಲ ಅಂತ ಅದು ಇನ್ಫ್ಯಾಕ್ಟ್ ನೋಡ್ ದೇ ಆರ್ ಟೆಲ್ಲಿಂಗ್ ದಟ್ ನಾಟ್ ಇಫ್ ನೆಸೆಸರಿ ನೋಡ್ ದಿ ಮೀಟಿಂಗ್ ದಲ್ಲಿ ಅವ್ರನ್ನು ಕರೆಸಿ ನಾವು ಡಿಸ್ಕಸ್ ಮಾಡಿ ಕೂಡ ನಾವು ಇದು ಮಾಡ್ಬೋದು ಅಂತ ಇದ್ದಾರೆ ಅಷ್ಟೇ. ಅದೆಲ್ಲ ಆಗೋಗ್ಲಿದ್ದು ನಾವು ನೀವೆಲ್ಲ ಕೋಆಪರೇಟಿವ್ ಸೊಸೈಟಿ ಶುಗರ್ ಫ್ಯಾಕ್ಟರಿ ಡೈರೆಕ್ಟರ್ಸ್ ಎಲ್ಲ ಅವರಿಗೆಲ್ಲ ಪಾಪ ಅವ್ರು ಎಲ್ಲಿ ಬಂದ್ರು? only 2 days ನಿಂತ್ಕೋಕೋ ಆಗಲ್ಲ ಅವ್ರ ಮುಂದೆ. ಅವರು 2 days ನೋಡಿ I am requesting ನೋಡಿ with great respect ನೋಡಿ with great ನೋಡಿ I understand ನೋಡಿ. ನೀವು ಕಳಿಸಿದ ಅಮೌಂಟಿಗೆ ನಾವ್ ಹೇಳಲ್ಲ, ನಾವ್ ಹೇಳಿದೀವಿ ಅಂತ ಹೇಳ್ತೀವಿ. ನೀವು ಹೇಳಿದ 4 ಕುರಿನೂ ಬರಲ್ಲ. ಎಷ್ಟು ಸಾಲ ಅವರು ಬದುಕಬೇಕಲ್ಲ. ಹೌದು, ಮತ್ತೆ ಅದು ಕರೆಕ್ಟ್ ನೋಡಿ. ಲಾರ್ಡ್ಶಿಪ್ ಸೈಡ್ ನೋಡಿ ಆಬ್ಜೆಕ್ಟ್ ಆಫ್ ಲೇಬರ್ ಲಾ ಏನಿದೆ, ವಾಟ್ ಎಸ್ಟೈರ್ ಸೇ ಆಬ್ಜೆಕ್ಟ್ ಇಸ್ ಟು ಸಿ ದಟ್ ಎಲ್ಲ ಬಡವರು ಸಣ್ಣ ಕೆಲಸದಲ್ಲಿ ಇರ್ತಾರ, ಅವ್ರಿಗೆಲ್ಲ ಆ ಶಕ್ತಿ ಇರಲ್ಲ. ನೀವು ಫ್ಯಾಕ್ಟರಿದಲ್ಲ ನಿಮ್ಮ ತೋರಿಸಲ್ಲ, ಯಾರಿಗೂ ಅವ್ರಿಗೂ ತೋರಿಸಲ್ಲ. ನಮ್ಗೆ ನೀವು ಅಂದಾಜ್ ಎಷ್ಟಾಗ್ಬೋದು ಅಂತ ನೀವು ಹೇಳಿ ಮುಂದೆ ನಾವು ಟೈಮ್ ಕೊಡಬೇಕು. ಅದು ಏನಾಗುತ್ತೆ ಅಂದ್ರೆ ಸ್ವಲ್ಪ ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಅದು ಸಪೋಸ್ ನೀವು ಮೋರ್ ಕಾಂಪಿಟೆಂಟ್ ಪೀಪಲ್ ಡು ನಾಟ್ ಕಮ್ ದಿಸ್ ಸೈಡ್ ಆಕ್ಚುಲಿ, ಅನ್ಫಾರ್ಚುನೇಟ್ಲಿ that is another malady which the institution is suffering from. Anyway, now we are asking you, suppose if we were to sit here, what you would have said? We will say, if we were to be there, what we would have said, that also we will say. Not content, just not for just our consideration. We have to assess your tallness. You are very tall advocate, a tall member of the bar, we know that. ಕೇಳ್ಕೊಳ್ಳಿ, ಅವ್ರು ಕೇಳ್ಕೊಳ್ಳಿ. ಹಂಗೆಲ್ಲ ಟೈಮ್ ಎಲ್ಲ ಕೊಟ್ಟಿದ್ದು ತೋಲಿಕ್ ಬರೋಲ್ಲ. ಎಷ್ಟೋ ವರ್ಷ ಹೋಗ್ಬಿಟ್ಟು ಪಿಟಿಷನ್ ಅಪೀಲು ಅವ್ರಿಗೆಲ್ಲ ಏನು ಸಿಗ್ತದೆ? ಎಲ್ಲ ಬಡವರು ಇರ್ತಾರೆ, ಇದಿರ್ತಾರೆ. ಕೆಲಸ ಬಿಟ್ಟು ಒಂದ್ ದಿವ್ಸ ಕೆಲಸ ಬಿಟ್ಕೊಂಡು ಬಂದ್ರು ಅರ್ಧ ದಿವ್ಸ ಉಪವಾಸ ಇರ್ಬೇಕಾಗ್ತದೆ, ದುಡ್ಡು ಮಾಡೋದು ಇರ್ತದೆ, ಹಿಂಗೆಲ್ಲ ಇರ್ತದೆ. ಆಮೇಲೆ ಪಾಪ ಅವ್ರ ಮೇಲೆ ಯಾವ ಅಲಿಗೇಷನ್ ಇಲ್ಲ. ಏನೋ ಟ್ರ್ಯಾಕ್ಟರ್ ಸರಿ ಹೊಡೆದಿಲ್ಲ, ಜೀಪ್ ಸರಿ ಓಡಿಸಿಲ್ಲ, ಕಾರ್ ಸಾಮಾನ್ ಮಾರ್ಕೊಂಡಾನೆ, ಎಣ್ಣೆ ಮಾರ್ಕೊಂಡ, ಯಾವ್ದು ಇಲ್ಲ. ಎಲ್ಲರಿಗೂ ಕೊಡ್ಬೇಕು, ಎಲ್ಲಿ ಹೋಗ್ಬೇಕು ಅವೆಲ್ಲ ನೋಡ್ರಿ ಬಡವರು. They are inclined to note actually. ಜಸ್ಟ್ ಹಂಗೆ ನಮ್ಗೆ ಇಂಗ್ಲಿಷ್ ಒಂದು ಇಂಡಿಕೇಶನ್ ಕೊಡಿ. ಅಂದ್ರೆ ನೀವು ಹಂಗೆ ಕೇಳಿದ್ರಿ ಅಂತ ಟೈಮ್ ಕೊಡ್ಲಿಕ್ಕೆ ಬರೋಲ್ಲ. ನಾವು ಟೈಮಿಗೆ ಅಗೇನೆಸ್ಟ್ ಇದ್ದೇವೆ. ಕರೀರಿ, ನಿಮ್ ಕ್ಲೈಂಟ್ ಕರ್ಕೊಡ್ರಿ. ಅವ್ರು ಇವ್ರಿಗೆ ಹೇಳಿ, ಇವ್ರು ಅವ್ರಿಗೆ ಹೇಳಿ, ಹಿಂಗೆಲ್ಲ ಬೇಡ. ಲೆಟ್ ಹಿಮ್ ವಿಸ್ಪರ್ ಇನ್ ಟು ಯುವರ್ ಇಯರ್ಸ್. Let him whisper. You need not. You can also whisper to us. We will not tell it to other side. But he is working in the administrative office, my lord. Actually, in the cases, my lord, he is a. We know his limitations also. ಅಲ್ಲ, ಇಷ್ಟೊಂದು ಆ ಒಂದು ಫಿಗರ್ ಅನ್ನ ಹೇಳಲಿಕ್ಕೆ ಯಾಕೆ ಇಷ್ಟು? ಅದು ಸ್ವಲ್ಪ ಇದಾಗುತ್ತೆ. ಅಲ್ಲ, ನಾವು ನಿಮ್ಮ ಕ್ಲೈಂಟ್ ನೋಡೋದು ಬೇಡ. ಹೌದು, ಅವರು ನೋಡೋದು ಹೌದು ಬೇಡ. ಜಸ್ಟ್ ನಮಗೆ ಕೊಡಿ. ಅವ್ರು ಹೇಳಿದಾರೆ you are not advocate, you are a counsel. I understand. You are not mouthpiece of your client. Counsel ಅಂದ್ರೆ ಏನು? There is difference between our Advocates Act is called Advocates Act ಅಂತ ಇದೆ. ಅದು ಸಂಸ್ಕೃತದಲ್ಲಿ ಅದರ ಹೆಸರು ಅಧಿವಕ್ತ ನಿಯಮ, ಅಧಿವಕ್ತ ಅಧಿನಿಯಮ ಅಂತ ಇದೆ ಹಿಂದಿಯಲ್ಲಿ. ಸಂಸ್ಕೃತದ ಹೆಸರು ಅಧಿವಕ್ತ ಅಂದ್ರೆ ಯಾರು ಅಂದ್ರೆ ಒಳ್ಳೆ ವಿಷಯಗಳನ್ನ ದೇವಗಣಕ್ಕೆ ಹೇಳುವವನು ಅನ್ನೋ ಅರ್ಥ ಇದೆ ಸಂಸ್ಕೃತದಲ್ಲಿ. There was an institution of advocates in Vedic period. ಎಸ್ ವೆಂಕಟರಾಮಯ್ಯ ಸಾಹೇಬ್ ಹೇಳ್ತಿದ್ರು, ದೇವಗಣದ ಮುಂದೆ ಅಧಿವಕ್ತನು ನಾಚುತ್ತ ನಲಿಯುತ್ತ ಪಂಚಮದಲ್ಲಿ ಹೀಗೆ ವಾದ ಮಂಡಿಸಿದನು ಅನ್ನೋ ಶ್ಲೋಕ ಇದೆ. ಐ ವುಡ್ ಹ್ಯಾವ್ ಕೋಟೆಡ್ ದ ಶ್ಲೋಕ ಸಿನ್ಸ್ ನಿಮಗೆ ಸಂಸ್ಕೃತದಲ್ಲಿ ಅಷ್ಟೊಂದು ಪ್ರೊಫಿಷಿಯನ್ಸಿ ಇಲ್ಲ ಅನ್ನೋದಕ್ಕೆ ನಾ ಜಸ್ಟ್ ಟ್ರಾನ್ಸ್ಲೇಷನ್ ಹೇಳ್ತಾ ಇದ್ದೆ.
ಹಂಗಾಗಿ ನೀವು ಹೇಳ್ಬೇಕು. ಜಸ್ಟ್ ನಂಬರ್ ನಾವ್ ಅದ್ ಹೇಳಲ್ಲ ಯಾರಿಗೂ, ನಾವ್ ಹೇಳಲ್ಲ. ಬಟ್ ಅದು ನಮ್ಮ ಹೃದಯಕ್ಕೆ ಹೋಗ್ತದೆ. ಈ ಕೇಸ್ ಡಿಸೈಡ್ ಮಾಡುವಾಗ ಬರೀ ಬ್ರೈನ್ ನಿಂದ ಮಾಡಲ್ಲ ನಾವು. ಯಾಕಂದ್ರೆ ಬಡವರು ಎಲ್ಲ ಕೆಳ ದರ್ಜೆಯವರು ಎಲ್ಲ ಇರ್ತಾರೆ. ಅವ್ರ ಮೇಲೆ ಏನಾರ ಅಲಿಗೇಷನ್ ಇದ್ರೆ ನಾವು ಅರ್ಥ ಮಾಡ್ಕೊಳ್ತೀವಿ. ಎಕ್ಸೆಲ್ ವೇರ್ ವರ್ಸಸ್ ವರ್ಕ್ಮೆನ್ ಎಕ್ಸೆಲ್ ವೇರ್ ನಲ್ಲಿ right to establish an industry is wider, but right to close an industry is not as wider as right to establish an industry. Third ಮಾಡ್ಯಾರ. ನೀವು ಎಸ್ಟಾಬ್ಲಿಷ್ ಮಾಡ್ಲಿಕ್ಕೆ ನಿಮ್ಗೆ ಅಧಿಕಾರ ಇದೆ. ಯಾಕಂದ್ರೆ 19(1) G ನ ಅದು ಬಂದಿದೆ. Right to district means we have to protect the interest of workmen, working class, laborers and the agriculturists. ಅವರೆಲ್ಲ ನಾವು ಸೇವ್ ಮಾಡ್ಬೇಕಾಗ್ತದೆ. ಅದಕ್ಕೆ ಇದು ಕೋರ್ಟ್ ಇರೋದು. ಬರೀ ಎಲ್ಲ ರಿಚ್ ಪೀಪಲ್ಗೆ ಅಷ್ಟೇ ಅಲ್ಲ ಇದು. ಕೊಡಿ. But it is apart from what I'm sorry Lord, Lordship kindly. I understand. We understand. But 13 members. We understand. 13 members are there. 13 ಜನ. 13 ಜನ ಇದ್ದಾರೆ. ನೀವೇನ್ ಎಕ್ಸ್ಪೆಕ್ಟ್ ಮಾಡ್ತೀರಿ? ಬರ್ಕೊಡಿ ಕೇಳೋದ್ ಬೇಡ. ಅವರೆಲ್ಲ ಹೇಳಿದ್ರೆ ಅವ್ರು ದುಡ್ಡು ತಗೊಂಡಿರ ಏನು ಮಾಡಿಲ್ಲ ಅವಾಗ. ಅಂಡರ್ ಪ್ರೊಟೆಸ್ಟ್ ತಗೊಂಡಿಲ್ಲ. ಯುವರ್ ಕೌನ್ಸಿಲ್ ಸ್ಟ್ರೇಟ್ ವೇ ಅಲ್ಲ ಆಗತ್ತೆ ಅವ್ರ ಕೇಸ್ ಅಗೇನ್ಸ್ಟ್ ಅಲ್ಲ. ನೀವು ಅದು ಹೇಳಿಲ್ಲ, ದುಡ್ಡು ತಗೊಂಡೇವಿ ನಾವು, ಕ್ಯಾಶ್ ಎನ್ಕ್ಯಾಶ್ ಮಾಡ್ಕೊಂಡೆ ಚೆಕ್ ಅಂತ ಹೇಳೋದ್ ಬೇಡವಾ? ಲೇಬರ್ ಕೋರ್ಟ್ಗೆ ಯಾಕೆ ತಗೊಂಡ್ರ? ಶಾರ್ಟ್ ರಿಸರ್ಚ್ ಯುವರ್ ಲಾರ್ಡ್ಶಿಪ್. ಬರ್ಕೊಡಿ. ರಿಸರ್ಚ್ ಎಲ್ಲ ಇಲ್ಲ ಇಲ್ಲಿ. ಅಲ್ಲ ನಿಮ್ಮಂತ ಲಾಯರ್ ಎಂಗೇಜ್ ಮಾಡಿರ್ತಾರ ಅವರು, ಅವ್ರಿಗೆಲ್ಲ ಗೊತ್ತಿರ್ತದೆ. ಅದರ್ವೈಸ್ ನಿಮ್ ಟಾಲ್ ಲಾಯರ್ಸ್ ಹೆಂಗೆ ಎಂಗೇಜ್ ಮಾಡ್ತಾರ? ಒಟ್ಟಿಗೆ ಹೇಳೋದ್ ಬೇಡವಾ? ನಾವು ಹಿಂಗ್ ಇಷ್ಟು ದುಡ್ಡು ಇಸ್ಕೊಂಡೇವಿ, ಅದನ್ನ ಎನ್ಕ್ಯಾಶ್ ಮಾಡ್ಕೊಂಡೇವಿ, ಆದಾಗ್ಯೂ ಸಹಿತ ನಮಗೆ ಅಧಿಕಾರ ಇದೆ, ಹಕ್ಕಿದೆ, ಏನಾರ ಒಂದ್ ಹೇಳ್ಬೇಕು. ಅದನ್ನೆಲ್ಲ ಮುಚ್ಚಿಟ್ಕೊಂಡು Based on the service remaining, my lord. ವಾಪಸ್ ಕೊಡಿ, ವಿಚಾರ ಮಾಡಿ ಕೊಡಿ. ನಿಮ್ಮ ಸ್ಟ್ಯಾಂಡ್ ಏನ್ ತೊಳ್ತೀರಿ? ರಿಟ್ ಕೋರ್ಟ್ ಇದು. Writ court will see the conduct of the parties, and if it is highly unreasonable, it's a ground for granting relief to the other side. Nanta rulings ಇದೆ. PL Hansari ಅದು writ jurisdiction ಓದ್ ನೋಡಿ. He has given list of 3 judgments he has given. ಅವ್ರು ಹೇಳಿದಿರಲ್ಲ ನೀವು ದುಡ್ಡು ತಗೊಂಡಿರಾ ಏನು ನೋಡಿ, reconsider and give the figure. That also will count. ನಾವು ಅವ್ರಿಗೆ ಹೇಳಿಕ್ಕಿಲ್ಲ, ಬಟ್ ನಾವು ಹ್ಯೂಮನ್ ಬೀಯಿಂಗ್ಸ್, ಅದು ನಮ್ಮ ಮೈಂಡ್ ನಲ್ಲಿ ಆಪರೇಟ್ ಮಾಡ್ತದೆ. ಇವ್ರು ಪಾಪ ರೀಸನೇಬಲ್ ಇದ್ದಾರಪ್ಪ ಅಂತ ಅನ್ಸಿದಾಗ ನಾವ್ ಹೆಂಗೆ ಬಿಹೇವ್ ಮಾಡ್ತೀವಿ, ಎಲ್ಲ ಅನ್ರೀಸನೇಬಲ್ ಅಯ್ಯ ಇವರು ಅನ್ಕೊಂಡು ಮನಸ್ಸಿನಲ್ಲಿ ನಮ್ಗೆ ಅನ್ಸಿಬಿಟ್ರೆ ಅವಾಗ ಹೆಂಗ್ ಬಿಹೇವ್ ಮಾಡ್ತೀವಿ. 10 ಗ್ರೌಂಡ್ ಸಿಗ್ತದೆ ಕೇಸ್ ನಿಮಗೆ ಡಿಸ್ಮಿಸ್ ಮಾಡ್ಲಿಕ್ಕೆ, ಅವ್ರ ಕೇಸ್ ಡಿಸ್ಮಿಸ್ ಮಾಡ್ಲಿಕ್ಕೆ 12 ಸಿಗ್ತದೆ ನಮ್ಗೆ. ಅದನ್ನು ಕಣ್ ಮುಂದೆ ಇಟ್ಕೊಂಡು One submission. One submission. ಬರ್ದ್ಕೊಡಿ, ಮಾತಾಡ್ಬೇಡಿ, ಹುಷಾರಿಂದ ಬರ್ದ್ಕೊಡಿ. ನಾವು ನೋಡಿಲ್ಲ ಫಿಗರ್ ಅನ್ನ, ನೋಡೋಕ್ಕಿಂತ ಪೂರ್ವದಲ್ಲಿ ಅವ್ರಿಗೆ ಹೇಳಿ ಕೇಸ್ ಎಷ್ಟು ವೀಕ್ ಇದೆ ಅನ್ನೋದನ್ನ ತಿಳಿಸಿ ಹೇಳಿ. ಇಲ್ಲಿ ಬಿಸಿನೆಸ್ ಮಾಡ್ಲಿಕ್ಕೆ ಬರಲ್ಲ, ರೀಸನೇಬಲ್ ಇರಬೇಕು, ಇಂಡಸ್ಟ್ರಿಗಳು ರನ್ ಆಗ್ಬೇಕು. ಆ ಇಂಡಸ್ಟ್ರಿ ಕ್ಲೋಸ್ ಮಾಡುವಂಗ್ ಫಿಗರ್ಸ್ ಹೇಳ್ಬಾರ್ದು. ಅನೇಕ ಜನ ಹೇಳ್ತಾರೆ ಎಂಪ್ಲಾಯೀಸ್ ಎಲ್ಲ, ನಾಳೆ ಅವ್ರಿಗೆ ತೊಂದರೆ ಆಗ್ತದೆ. ರೀಸನೇಬಲ್ ಇರಬೇಕು, ಆಲ್ವೇಸ್ ರೀಸನ್. Therefore, reason and justice, the hallmarks of English judiciary. My lord, mere acceptance of the compensation amount, your lordship, will not take away my right, your lordship. per person. My lord, the service remaining. ಯಾರ್ಯಾರಿಗಿದು? ಒಬ್ಬೊಬ್ರಿಗೆ ಈಚೆ ಇದು. Please, my lord. My lord, ಗಣಿತ ಬರ್ತದಾ? ಅಲ್ಲ, what happened is the service, whatever the service remaining by the ಹೇಳ್ಬಿಡಿ, ಆಯ್ತು ಅಂದ್ರೆ ಏನಾಗತ್ತೆ, ಎಲ್ಲ ಏನು 0 ಅಂತ ಗೊತ್ತಲ್ಲ. ಒಳ್ಳೆ ಕತೆ ಅಲ್ಲ, ಆಯ್ತಲ್ಲ. ಗಣಿತರು ಬರ್ತದೆ, ಲಾ ಬೇಡಪ್ಪ ನಮಗೆ. ಇದು I am not good in mathematics, but I was also fairly, in view of my teachers used to say you have got very good mathematics ಅಂತ. I may not be, but ನಮ್ಮ ಕರ್ನಾಟಕ ಹೈಕೋರ್ಟಿಗೆ ಒಂದು ಅಲಿಗೇಷನ್ ಇದೆ. ಜಯಲಲಿತಾ ಕೇಸ್ ಆದ್ಮೇಲೆ ಈ ಕರ್ನಾಟಕ ಹೈಕೋರ್ಟ್ ಡಸ್ ನಾಟ್ ನೋ ಅರಿಥಮೆಟಿಕ್ಸ್ ಅಂತ ಅನ್ಕೊಂಡು ಅಬ್ಸರ್ವೇಷನ್ ಇದೆ. ಅವರು ಬರೆದಿದ್ದಾರೆ. ಹಂಗಾಗೋದು ಬೇಡ, ಸ್ವಲ್ಪ ವಿಚಾರ. It is a calculation based on the continuity of service with back wages, your lordship. Continuity of service with back wages in such circumstances, my lord, it will be more than that of my lord. You need to upgrade your advocacy skill. ಕೊಡಿ ವಾಪಸ್.
All right. One ಕಾಲ stretch, ಯಾವತ್ ಬೇಕು? one stretch you will allow this petition. Tuesday. Because you have accepted the money, they will lose everything. ಅಷ್ಟೇ. I am placing certain judgments, your lordship, wherein your lordship, We'll consider. mere acceptance of the compensation will not take away my right to your lordship. All right. Not acceptance, not telling that you have taken money. ಅಲ್ಲ, You have not, we have seen our, other day he produced that one. With a very thin paper smell it. You turned the pages and said, other day ಅವರಿಗೆ ಅದಂತ ನೋಡಿ ಅವತ್ತಿನ petition date record ಆಗಿದೆ ಅದು. Record ಆಗಿದೆ ಅದು ತೆಗೆದು ಓದ್ಕೊಳ್ಳಿ. You said, we have not said that we have, my clients have received the money ಅಂತ ಹೇಳಿಲ್ಲ ಅಂತ ಹೇಳಿದ್ರೆ ಅದನ್ನೆಲ್ಲ ನೋಡಿ. Stay ಮಾಡಿ admit ಮಾಡ್ತೇವೆ ಬಿಡಿ. ಹಾಕೊಳ್ಳಿ ಒಂದು 10 ವರ್ಷ ಇಲ್ಲಿ ವರ್ಷ ಆಗ್ಬಿಟ್ಟು. ಬರ್ಲಿ ಅವತ್ತಿನ ದಿವಸ ಮಾಡಿ. Let us see. ಒಂದು ರೀಸನೇಬಲ್ ಬರ್ಬೇಕು. ನೀವು ಅನ್ಕೊಂಡು ಇದೆಲ್ಲ ಆಗಲ್ಲ. ಕೋರ್ಟ್ ಬಿಸಿನೆಸ್ ಮಾಡ್ಲಿಕ್ಕೆ ಉಪಯೋಗಿಸಕ್ ಬರಲ್ಲ. ನಾವು ಕೋರ್ಟ್ ಅವ್ರಿಗೆ ಅನ್ನ ಒಪ್ಪಿಸ್ತಾ ಇದ್ದೇವೆ ಅವ್ರಿಗೆ. ಬಿಸಿನೆಸ್ ಮಾಡ್ಲಿಕ್ಕೆ ಉಪಯೋಗಿಸಕ್ ಬರಲ್ಲ. ಜಸ್ಟಿಸ್ ಕೇಳ್ಬೋದು ಅಷ್ಟೇ. ಹಂಗ ಅನ್ರೀಸನೇಬಲ್ ಇದ್ರೆ ಗೊತ್ತಾಗತ್ತೆ ಅವ್ರಿಗೆ ಏನ್ ಮಾಡ್ತೇವೆ ನಾವು ಅಂತ. ಮತ್ತೆ ಕರೀರಿ ತಡ್ರಿ. ಕಾಲ್ ಯಾವತ್ತದು? ಟ್ಯೂಸ್ಡೇ. Yes, adjourn to request, to Tuesday on the request of the senior member of the bar appearing for the appellate. Yes, please.